ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇದು ಯಾಕೆ ನೆಗೆ ಹೊಡಿತಾ ಇದೆಯಲ್ಲ ಅಲ್ಲೇ ವೀಡಿಯೋ ಅಲ್ಲ, ದಿನ ವೀಡಿಯೋ ಮಾಡು ಅಂತಾರೆ. ಪಾಪ ಇವಳು ಕ್ಯಾಮ್ರಾ ಆನ್ ಮಾಡಿದ್ರೆ ಅಲ್ಲಿ ಬಿಡ್ತಾಳೆ. ಏನು ಗೊತ್ತು ಜೀವನ, ಸಂಪಾದನೆ ಅಂದರೆ ಏನು ಅಂತ ಕಷ್ಟ ಇರ್ತದೆ. ಕಷ್ಟದ ಜೊತೆಗೆ ಮಾಮೂಲಿ ವೀಡಿಯೋನೂ ಮಾಡಬೇಕು, ಇನ್ನೇನು ಮಾಡೋಕ್ಕಾಯ್ತದೆ. ಹಾಂ ಹಾಂ ಅದ ಕರೆಂಟಲ್ಲಿ ನೀಟಾಗಿ ತೊಳೆಯಮ್ಮ ಅಂತಂದರೆ ಅಲ್ಲೇ ಒಂದ್ಸಲ ಯಾವಾಗಲೇ ತೊಳೆದಿದ್ದು ಹಪ್ಪಳ ಹೊತ್ತಕ್ಕೂ ಮೊದಲು ಇನ್ನೇನು ಸೀಟು ಗಿಟು ಏನು ಅದಕ್ಕೆ ಮೊದಲೊಂದಿನ ಎಲ್ಲನೂ ಮೈಗೆ ಅಂದರೆ ಮಾಮೂಲಿ ಏಲ ಇಟ್ಕೆ ಪೀಸು ಅವು ಇವು ಡೆಸ್ಟು ಎಲ್ಲನೂ ಮೈಗೆ ನೀಟಾಗಿ ಗುಡಿಸಿ ಎತ್ತಾಕಿ ಈ ಧೂಳ್ನಂಗಿರ್ತದೆ, ಈ ಸಿಮೆಂಟ್ ಪುಡಿ ಹೆಂಗಿರ್ತದೆ ಬಣ್ಣ ಹೊಡಿ ಸಿಮೆಂಟ್ ಪುಡಿ ಹೆಂಗೆ ಏನಿರ್ತದೆ ಧೂಳು ಅದು ಬಣ್ಣಕ್ಕೆಲ್ಲ ಕಚ್ಕೊಬಿಡ್ತದೆ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಅಂಥ ಧೂಳು ಥರ ಇರುವಂಥದ್ದು ಎಲ್ಲನೇ ಪೂರ್ತಿ ಒಮ್ಮೆಗೆ ಹಿಂಗೆ ತೊಳೆಯುವಂಥದ್ದು. ಅಂದರೆ ಕೆಲವ್ರು ಹೆಂಗೆ ತೊಳಿತಾರೆ ಏನೋ ಗೊತ್ತಿಲ್ಲ. ಒಮ್ಮೆಲೆ ನಾವು ಆಲೇ ಒಂದ್ಸಲ ತೊಳೆದಿದ್ದು, ಇನ್ನೇನು ಇದು ಸೀಟ್ ಹಾಕ್ಸಲ್ವಲ್ಲ ಅಂತ ಅಂದ್ಬಿಟ್ಟು ಈಗ ತಿರ್ಗಾ ಪ್ಯಾಚಪ್ ವರ್ಕು ಇಲ್ಲಿ ಸೀಟು ಗೀಟು ಎಲ್ಲ ಮಾಡಿದಾಗ ಪೂರ್ತಿ ಮತ್ತೆ ಎಲ್ಲ ಗಲೀಜಾಗೋಯ್ತು. ಅದಕ್ಕೋಸ್ಕರ ಈಗ ಮತ್ತೆ ತಿರ್ಗಾ ತೊಳಿತಾ ಇರೋದು. ಈ ಧೂಳ್ನಂಥದ್ದೆಲ್ಲ ಉಂಟಾದರೆ ಇನ್ನೇನು ಈಗ ಬಣ್ಣ ಹೊಡೆಯೋಕ್ಕೆ ಬರ್ತೀನಿ ಅಂತ ಹೇಳೋರೆ ಫೈನಲ್ಲು. ಏಕೆಂದರೆ ಆಲ ಈಗ ಒಂದು ವಿಡಿಯೋ ಹಾಕಿದೆ, ಅದರಲ್ಲಿ ಬಂದು ಒಳಭಾಗ ಪೂರ್ತಿ ಎಲ್ಲ ಫಿನಿಶಿಂಗು ಬಣ್ಣ ವರ್ಕ್ ಆಗಿರುವಂಥದ್ದು. ಇದು ಹೊರಗಡೆ ಒಂದು ಮೈ ಮಾಮೂಲಿ ಸಮ್ಮು ಹೊಡ್ಕೊಂಬಂದಿರುವಂಥದ್ದು. ಈಗ ಇನ್ನು ಫೈನಲ್ ಬಣ್ಣ ಹೊಡ್ಕೊಬತ್ತಾರಲ್ಲ, ಇದಕ್ಕೂ ಎಲ್ಲ ವಾಟ್ರ್ ಪ್ರೂಫ್ ನೀರು ತಗೊಳ್ದಂಗೆ ಬಣ್ಣ ಹೊಡಿತಾರಲ್ಲ, ಆ ಉದ್ದೇಶಕ್ಕೋಸ್ಕರ ಈ ಥರ ತೊಳೆಯುವಂಥ ಕಾರ್ಯ ನಡೀತಾ ಇರುವಂಥದ್ದು. ಮೇಲೂ ತೊಳಿಬೇಕು, ಮೇಲೆ ಇಲ್ಲಿ ಆ ಥರದ ಬಣ್ಣ ಹೊಡಿಯುವಂಥದ್ದು. ಮೊದಲು ಈಗ ಗೋಡೆಗೆಲ್ಲ ಹೊಡೆದು ಫಿನಿಶ್ ಮಾಡಿಬಿಟ್ಟು ಆಮೇಲೆ ನೆಲ ಹೊಡಿತಾರೆ. ಇದು ಬಂದು ಸ್ವಲ್ಪ ಡಮ್ಮಿ ಗಾರೆ ಮಾಡಿಬಿಟ್ಟವ್ರೆ, ಸಿಮೆಂಟ್ನೇ ಹಾಕೊಂಡಿಲ್ಲ. ಹಿಂಗೆ ಕೆಂಚು ಕಾಣ್ತದೆ, ಕೆಚ್ಚಿದ್ರೆ ಡಬ್ ಅಂತ ಸೌಂಡ್ ಬರ್ತದೆ ಅಂತ ಗಟ್ಟಿ ಸಿಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಇದನ್ನು ಮಾಡಿಲ್ಲ. ಸ್ವಲ್ಪ ಡಮ್ಮಿ ಗಾರೆ ಹಾಕಿಸ್ಬಿಟ್ಟವ್ರೆ. ಪೂರ್ತಿ ಎಲ್ಲ ನೀರು ಚೆನ್ನಾಗಿ ನೀರು ಕುಡಿದ್ಬಿಡ್ತದೆ, ಈ ಮೋಲ್ಡು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸೀಟ್ ಹಾಕಿದ್ದು. ಕಷ್ಟ ಸುಖ ಹಿಡಿದ ಕೈಲೇ ಮಾಡೋಡ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದು. ಆಮೇಲೆ ಅದು ಅಲ್ಲದೆ ನಾವು ಹಾಕೋ ವಿಡಿಯೋದಲ್ಲಿ ಹಳೆ ಮನೇನ ತುಂಬ ಎಲ್ಲ ನೋಡಿರ್ತೀರ. ಈ ಮನೆನಾರ ಮಾತಾಯಿ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಇಟ್ಕವ ಅಂತ ಸಿಕ್ಕಾಬಟ್ಟೆ ಕಾಮೆಂಟ್ ಮಾಡೋರೆ ಎಲ್ಲ. ಈ ಮನೆನಾರ ಕೆಂಪಣ್ಣ ತುಂಬ ಕಷ್ಟಪಟ್ಟು ಮಕ್ಕಳಿಗೆ ನಿಮಗೆ ಅಂತ ಎಲ್ಲ ಮನೆ ಮಾಡ್ತಾವ್ರೆ, ಇದನ್ನಾರ ನೀಟಾಗಿ ಇಟ್ಕೊ ಅಂತ ಕಮೆಂಟು. ಅದು ಬಿಟ್ಟರೆ ಇನ್ಯಾವ ಥರನೂ ಜಾಸ್ತಿ ಬರೋಲ್ಲ, ಆ ಥರನೇ ಕಮೆಂಟ್ ಜಾಸ್ತಿ ಬರುವಂಥದ್ದು. ಏನೋ ನಮ್ಮ ಪ್ರಯತ್ನ ನಾವು ಕಷ್ಟಪಟ್ಟೇನೋ ಮಾಡ್ತಾವನೆ, ಅದು ನೀಟಾಗಿ ಇಟ್ಕೊಳ್ಳೋದು ಬಿಡೋದು ಇವ್ರಿಗೆ ಸೇರ್ಕೊಂಡದ್ದು. ಅಲ್ಲೇನಾರ ಗಲೀಜು ಆಯಿತು ಅಂತಂದ್ರೆ ಗೋಡೆ ಎಲ್ಲ ಆಮೇಲೆ ಗೊತ್ತು ಹೆಂಗೆ ಏನಾಯ್ತವೆ ಕತೆಗಳು ಅಂತ. ಇಲ್ಲಿ ಹಿಂಗೆ ಹೆಂಗೆ ಗುಡಿಸ್ತಾವಳೆ ಅಂತಂದರೆ ಇಲ್ಲಿ ಈ ಗೋಡೆನೇ ಒಮ್ಮೈಗೆಲ್ಲ ಕರಿಯಾಗೋಯ್ತು. ಒಮ್ಮೈಗೆ ಈ ಗೋಡೆ ಈಗ ಅದಕ್ಕೇನು ಮಾಡ್ಬೇಕು, ಅದಕ್ಕೆ ತಿರ್ಗಾ ಬಣ್ಣ ಅಲ್ಲ, ಒಂಚೂರು ನೀರು ಎಸೆದ್ರೆ ಆಗೋಯ್ತು, ಹೊಂಟೋಯ್ತದೆ ಗಲೀಜು, ತಿರ್ಗಾ ಬಣ್ಣ ಹೊಡಿತಾರಂತೆ. ಅದೇ ಆಗಲಿಲ್ವ ಈಗ, ಅದಕ್ಕೆ ತಲೆ ಅಯ್ಯೋ ಅದು ನಾನು ಹೇಳಿದ್ಮೇಲೆ ನಾನು ಹೇಳಿದ್ಮೇಲೆ ಆ ಗೋಡೆಗೆ ನೀರು ಹಾಕೋದು ಇಲ್ಲ. ಬರೀ ಮಾತು. ಇವನೊಬ್ಬ ರಜಾ ನನಗೆ ಜ್ವರ ಬಂದವೆ ಅಂತ ಅಂದ್ಬಿಟ್ಟು ಇಲ್ಲಿ ಕುಣಿಯಕ್ಕೆ ಬಂದವನೆ, ನೀರೊಳಗೆ ಕುಣಿಯಕ್ಕೆ ಬಂದವನೆ. ಈ ಸ್ಕೂಲಿಲ್ಲ ನಿನಗೆ? ಹಾಂ ಎಲ್ಲ ಜ್ವರ ಅಂತಂದು ಅವ್ನು ಮನಿಕೋಬೇಕು ತಾನೆ ಸಿರಪ್ ಕುಡಿದ್ಬಿಟ್ಟು. ಹಾಂ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಷ್ಟಾಯಿತು ಅಂತ. ಸೀಟ್ಗೆ 165 ಚಿಲ್ಲರೆ ಆಗಿರೋದು, ಅದು ಹೇಳಿದ್ದೀನಿ. ಏಕೆಂತಂದರೆ ಕಮೆಂಟಲ್ಲೂ ಕೂಡ ಕೇಳಿದ್ದಾರೆ, ಆ ಉದ್ದೇಶಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು. ಅಂದರೆ ಈಗ ಒಂದು ಅಂದಾಜು ಎಷ್ಟು ಕಬ್ಬಣಕ್ಕೆ ಅಷ್ಟಾಗುತ್ತೆ ಅಂತಂದರೆ, ಈ ಸೀಟಿಂದ ಕಬ್ಬಣದಿಂದ ಹಿಡ್ದು 950, 350, 1300 ಟನ್ನು, 1300 ಟನ್ನು ಕಬ್ಬಣಕ್ಕೆ ವರ್ಕಿಂದ ಎಲ್ಲ ಸೇರಿ ಅಷ್ಟಾಗುತ್ತೆ. ಈಗ ನೀವು ಜಾಸ್ತಿ ಕಬ್ಬಣ ತಗೊಂಡ್ರೆ ಇನ್ನೂ ಜಾಸ್ತಿ ರೇಟ್ ಆಗುತ್ತೆ, ಇನ್ನೂ ಜಾಸ್ತಿ ಕಬ್ಬಣ ಸೀಟು ಎರಡು ಕಮ್ಮಿ ತಗೊಂಡ್ರೆ ಇನ್ನೂ ಕಮ್ಮಿ ದುಡ್ಡಾಗುತ್ತೆ. ಹಂಗೆ ಈಗ ನಾನು ಹಾಕ್ಸಿರೋದು ಒಂದು ಅಂಜಾಲಿ 1300, ಅಂದರೆ 1 ಟನ್ನು 300 kg ಕಬ್ಬಣ ಸೀಟಿಂದ ಹಿಡ್ದು ಅಷ್ಟಕ್ಕೆ ಟೋಟಲ್ ಆಗಿರುವಂಥದ್ದು
1,65,000 ಸಮಥಿಂಗ್ ಚಿಲ್ಲರೆ. ಒಂದು 5,000 ಹೆಚ್ಚಾಗ್ಬೋದು, ಇಲ್ಲ ಒಂದು 5,000 ಕಮ್ಮಿನೂ ಆಗ್ಬೋದು. ಯಾಕೆಂತಂದರೆ ಈಗ ನಾನು ತಗೊಂಡಿರುವಂಥದ್ದು ಈ ಸೀಟ್ ಬಂದು 15 ವರ್ಷ ಗ್ಯಾರಂಟಿದು. 10 ವರ್ಷದ್ದು ಐತೆ, ಇದು 15 ವರ್ಷ ಗ್ಯಾರಂಟಿದು ಮಾಮೂಲಿ ಅಪೋಲೋ. ಇನ್ನು ಬೇರೆ ಕಂಪ್ನಿ ತಗೊಂಡ್ರೆ ಕಮ್ಮಿನೂ ಆಗ್ಬೋದು, ಅಪೋಲೋ ತಗೊಂಡ್ರೆ ಹಿಂಗೆ ಜಾಸ್ತಿ ಆಗ್ಬೋದು. ಇದಕ್ಕಿಂತ ಟಾಟಾನೂ ಐತೆ. ಹಿಂಗೆ ನಾನಾ ಥರ ಇರ್ತವೆ. ಅಂದರೆ ಅದು ಯಾವ್ದು ತಗೋತೀರಾ ಅದ್ರ ಮೇಲೆ ಡಿಪೆಂಡು. ಒಂದು ದುಡ್ಡು ಹೆಚ್ಚಾಗುವಂಥದ್ದು, ಕಮ್ಮಿ ಆಗುವಂಥದ್ದೆಲ್ಲ ಇರೋ ಕರೆಂಟ್ ಬಂದಮೇಲೆ ಇನ್ನೊಂದ್ಸಲ ಎಲ್ಲ ನೀಟಾಗಿ ತೊಳಿಬೇಕನ. ನೀರ ಪೈಪಲ್ಲಿ ಚೊರ್ರಂತ ಹಾರಿಸಿದ್ರೆ ಎಲ್ಲ ಧೂಳೆಲ್ಲ ಹೋಯ್ತದೆ ಕಣ. ಇನ್ನೂ ಕೆಳಗೆ ಇನ್ನೂ ಅಲ್ಲಿ ಮೇಲೆ 6 ಪೂರ್ತಿ ಆಯಿತು, ಓದ್ದು ಬಂದೇ ಇಲ್ಲ. ಸುಮ್ಮನೆ ಇರಲ್ಲ, ನೀರ ಎಲ್ಲ ವೇಸ್ಟ್ ಮಾಡಬೇಡ. ಇನ್ನೇನು ಉಪಸ್ತಂಭ ಬೇರೆ ಬರ್ತದೆ, ಇನ್ನು ಅದಕ್ಕೆ ಚಕ್ಲಿ ನಿಪ್ಪಟ್ಟು ಇದಕ್ಕೆಲ್ಲ ಹದ ಮಾಡ್ಕೋಬೇಕು. ಒಂದು ಕಡೆ ಇತ್ತಾಗೂ ಮನೆಯೆಲ್ಲನೇ ಪಟಪಟನೆ ರೆಡಿ ಮಾಡಿಸ್ಬೇಕು. ಅತ್ತಾಗೆ ಉಪಸ್ತಂಭಕ್ಕೆಲ್ಲ ತಿಂಡಿ ಎಲ್ಲನೇ ಮಾಡ್ಕೋಬೇಕು. ಆ ಮನೇನು ದುಂಬು ಧೂಳು ಹೊಡೆದು ಅಲ್ಲೂ ಎಲ್ಲ ರೆಡಿ ಮಾಡಬೇಕು. ಈ ಥರ ಕೆಲಸಗಳು ನಮಗೆ ಪುರ್ಸೊತ್ತೆ ಇರಿಕಿಲ್ಲ. ಅದಕ್ಕೆ ಗ್ಯಾಪಲ್ಲಿ ಯಾವಾಗಾರ ಒಂದಿನ ಆಲೇ ಸುಮಾರು ಒಂದು 6 ದಿನ ಆಗಿತ್ತು. ಅದಾದಮೇಲೆ ಒಂದು ವಿಡಿಯೋ ಹಾಕೋದು, ಅದಾದಮೇಲೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಹಿಂಗೆ ಗ್ಯಾಪಲ್ಲಿ ಎಲ್ಲನೂ ಮುಗಿಸುಮ ಅಂತ ಅಂದ್ಬಿಟ್ಟು, ಇನ್ನೂ ಒಟ್ಟಿಗೇನೋ ಅದೇನೋ ತರಕಾರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತಿದ್ಲು. ಅವೆಲ್ಲನೇ ಹೊತ್ಕೊಬರೋಕ್ಕೆ ಹೋಗ್ಬೇಕು. ಇಲ್ಗಾರ ಯಾವ್ದಾರ ಪಂತೆಗೋ ಹೋಗಿ ತಗೊಬರ್ಬೇಕು. ಕೆಳಿ ಮೆಟ್ಲು ಅದು ಕಂಬಿ ಮೇಕೆ ಹತ್ತಬೇಡ್ದೋ, ಕೆಳಗೆ ಗೇಟ್ ಹಾಕ್ಬಿಡ್ತೀನಿ ಮೇಕೆ ಬರ್ದಂಗೆ ಯಾರವೇ. ಈ ರೈನಿಂಗ್ಸ್ ಕಬ್ಬಣಕ್ಕೆ ಮೊದಲು 70,000 ಚಿಲ್ಲರೆ ಆಗಿತ್ತು ವರ್ಕಿಂದ ಸೇರಿ. ಈ ಕಬ್ಬಣಕ್ಕೆ ಸ್ಟಾರ್ಟಿಂಗಲ್ಲಿ 70. ಒಂದು 3 ಲಕ್ಷ ಕಬ್ಬಣ ಈ ಮನೆಗೆ. ಒಂದು 3 ಲಕ್ಷ ಏನು ಜಾಸ್ತಿನೇ. ಇನ್ನು ಕಿಟಕಿ ಸರಳತವಿಂದ ಎಲ್ಲೊಂದು ಲೆಕ್ಕ ಹಾಕಂದರೆ ಕಬ್ಬಣಕ್ಕೆ ಕೊಟ್ಟಿರೋದೇ ಎಷ್ಟಾಗುತ್ತೆ ಅಂದ್ಕೊಳ್ಳಿ. ಒಂದು 3 ಲಕ್ಷ ಮೇಲೆ ಬರೀ ಕಬ್ಬಣನೇ ಬಳಸಿರುವಂಥದ್ದು ಈ ಮನೆಗೆ. ಹೋಗೋಟ್ಟಿಗೆ ಕರೆಂಟು ನೀನು ಇದ್ರ ಬರೀಕಿಲ್ಲಕನ. ಅದು ಯಾವ ಕಾಲ ಹಾಕ ಬಂದೋ ಹೋಗೋ. ಹೋಯ್ತು ಕಣ, ನೀನು ಬತ್ತಾದಾಗಲೇ ಹೋಯ್ತು ಕಣ. ಹೋಗು, ನೀನು ಒಟ್ಟಿಗೆ ಓದೇಟ್ಗೆ ಕರೆಂಟ್ ಬರ್ತದೆ ಕಣ. ಆಮೇಲೆ ಬರಬೇ ಹೋಗು. ಇದ್ರದೇ ನಾನು ಪೈಪಲ್ಲಿ ಬಂದರೆ ಇದು ಮಾಡ್ತಾ ಇರ್ತೀನಿ. ಬರೀಕಿಲ್ಲ ಅಂತಂದ್ರೆ ಬಂದು ನೀನೇ ತೊಳಿಬೇಕಾಯ್ತದೆ, ನಾನೆಲ್ಲ ಹೋಗ್ಬೇಕು. ಸುತ್ತಕ್ಕೇನು ಇವನು ಹಣ್ಣು ಬೇರೆ ಬರ್ತೀನಿ ಅಂದವನೇ ಕಿಟಕಿ ಜೋಡ್ಸೋಕ್ಕೆ. ಈಗ ಈ ಏಣಿ ಆಮೇಲೆ ಇನ್ನೊಂದು ಏಣಿ 2 ಏಣಿ ಹದ ಮಾಡುವಂತ ಅಂದ್ಬಿಟ್ಟು ಹೋಗೋಣ. ಈಗ ಬಂದರಂತೆ ಸುತ್ತಲಿ ಉರಿ ಇವೆಲ್ಲನ ಹದ ಮಾಡುವಂತ ಅಂದ್ಬಿಟ್ಟು ಹೋಗೋರೆ. ಕಿಟಕಿ ಜೋಡ್ಸಕ್ಕೆ ಬರ್ತಾರೆ ಈಗ. ಜೋಡಿಸ್ಬಿಟ್ಟು ಹೋಯ್ತಾರೆ ಕಣ. ಇಲ್ಲ ಅವ್ರಿಗೆಲ್ಲ ಹದ ಮಾಡ್ಕೊಡಿಕಿಲ್ಲ. ಮಾತಾಡೋಕ್ಕೇನು ನೀನೇ ಆಗ್ಬೇಕನ. ಮಾತಾಡೋಕ್ಕೇನು ಈ ರೂಮ್ ಎಲ್ಲನೂ ಒಂದಿನ ಒರೆಸು ಅಂತೇಳಿ ನೀವು ಒರೆಸಿಲ್ಲ. ಎಲ್ಲ ಈ ರೂಮು ಆ ರೂಮು ಕೆಳಗಲ್ ಮನೆ. ಗಲೀಜು ಆಯ್ತಾ ಇರ್ತದೆ, ಒರೆಸ್ತಾ ಇರಬೇಕು. ಬೋ ಚಂದ ಇಂಥ ಎಡ್ತಿ ಕಟ್ಕೊಬಿಟ್ರೆ. ಎಲ್ಲ 10 ಸಲ ಮನೆ ತೊಳಿತಾರೆ ಗೊತ್ತಾ? ಏನು 10 ಸಲ ಮನೆ ನೀಟಾಗಿರಲಿ ಅಂತ. ನೋಡೋ ಇಂಥ ರಾಣಿ ಅಂತ ಅಂದ್ರೆ ಗೊತ್ತಾ? ಎಂಥ ಮಹಾರಾಣಿ ಗೊತ್ತಾ ಇವಳು. ಇವಕ್ಕೇನಿದ್ರು ಹೊಟ್ಟಿಲಿ ಮುಸುಡಿ ಕಿಸ್ಕೊಂಡು ಕುತ್ಕೋಬೇಕು, ಅಲ್ಲಿ TV ನೋಡ್ಕೊಂಡೆ, ಮೊಬೈಲ್ ನೋಡ್ಕೊಂಡೆ ಅಷ್ಟೇ ಇವು. ಇಲ್ಲ ಕಣಮ್ಮ, ಅದರಲ್ಲಿ ರೀಕಿಲ್ಲ. ತಾಡ್ ನಮ್ಮ ಮನೆ ಹಿಂಗೆ ನೀಟಾಗಿ ಇಟ್ಕೊಳ್ಳು ಮತ್ತು ಒರ್ಸುಮ ಗುಡ್ಸುಮ ಅದಿಲ್ಲ. ಒಂದ್ಸಲ ಅಂತೆ ಒಂದ್ಸಲ ಅಂತೆ ಒರ್ಸೋದು. ಕೆಲಸದಾರ ಬಂದರೆ ಒರೆಸ್ತಾ ಇರ್ಬೇಕಲ್ಲ, ಧೂಳು ತುಂಬ್ಕೊತಾರಕ್ಕಿಲ್ವಾ? ಒರ್ಸಿಯಾ? ಹಂಗೆ ಬಂದದಾ? ಕೆಳಗಲ್ ಮನೆ ಕಿಟಕಿ ಆ ಕಾಲೇ 15 ದಿನ ಆಯ್ತಲ್ಲ, ಅದೇ ಯಾಕೆ ಒರ್ಸಿಲ್ಲ ಮತ್ತೆ? ಹಂಗೂ ಅಂತಿದೆ ಹಿಂಗೂ ಅಂತಿದೆ. ಇಂತಳೆ ಕಣಮ್ಮ, ನಿನ್ನಂತಳನೆ ಎಲ್ಲ ಮಾರಾಯ ಗಂಡೆಕ್ಲೆ ಎಲ್ಲ ಎಂಥವ್ರಿಗೂ ನಿನ್ನಂತ ಹೇಳ್ತೀನಿ ಸಿಗ್ಬೇಕನ. ಆಯ್ತು ಹೋಗು, ಆಯ್ತು ಹೋಗು. ಅದೇ ಎಲ್ಲರ ಮನೇಲೂ ಗಂಡಸ್ರೆ ಒರೆಸ್ತಾರೆ ಕಣ. ಹೋಗಾಯ್ತು ಮಾತಾಯಿ, ಹೋಗು ಉಂಕನ. ನೀನು ಅಯ್ಯೋ ಅದು ಯಾವ ಜನ್ಮದ ಪುಣ್ಯನ ಕಣ, ಹೋಗು ಉಂಕನ ಹೋಗಾಯ್ತು. ಇಲ್ಲೇ ನಮ್ಮ ಮನೆ ಬರಕೆ ಇಂಥ ಹೇಳ್ತಿರು. ನಾವೇ ಒರೆಸ್ಬೇಕಂತೆ ಮನೆ ಕಟ್ಟಿಸಿ. ನಾವು ಎಲ್ಲ ನೋಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಇತ್ತಾಗೆ ಸಾಲದ ಕಡೆನೂ ಯೋಚನೆ ಮಾಡಬೇಕು, ಇತ್ತಾಗೆ 16-20 ಹದ ಮಾಡಬೇಕು, ಪ್ರತಿಯೊಂದು ಕಡೆನೂ ಓಡಾಡಬೇಕು. ಮನೆಯೂ ನಾವೇ ಒರೆಸ್ಬೇಕಂತ ಹೇಳ್ತಾವಳೆ. ಆಸಿಡಲ್ಲಿ ಏನು ಇವರೆಲ್ಲ ಅಪ್ಪಿಸಿಯಲ್, ದೊಡ್ಡ ಅಪ್ಪಿಸಿಯಲು ಆಸಿಡಲ್ಲಿ ತೊಳೆದ್ಮೇಲೆ
ಅದೇ ಆ ಸೈಡಲ್ಲಿ ತೊಳೆದ ಮೇಲೂ ಬೇಕಾರೆ ನಮ್ಮ ಕೈಲಿ ಆಯ್ಕಿಲ್ಲ, ಬೇಕಾರೆ ಯಾರು ಆಳು ತಂದು ಮಡಿಕೊ ಅಂತಂದ್ರು ಅಂತೇಳಿ ಬೇಕಾರೆ ಒರ್ಸೋಕ್ಕೆ. ಹಾಂ ಅದೇ ಆಳು ತಂದು ಮಡಿಕೋ, ಮನೆ ಒರ್ಸೋಕ್ಕೆ ನನ್ನ ಕೈಲಿ ಆಯ್ಕಿಲ್ಲ ಅಂದರು ಒಂದೇ ಮಾತಿಗೆ. ಅಯ್ಯೋ ಚಿಕ್ಕದಾಗಿರೋದು ಒರ್ಸು ಅಂತಂದರೆ 16 ಮಾತಾಡ್ತಿದ್ದೆ, ಇನ್ನು ದೊಡ್ಡದಾಗಿರೋದು ಕಟ್ಬಿಟ್ರೆ ನಿನಗೆ ಇನ್ಯಾವ ಮಟ್ಟ ಕಾಡಿಯೋ. ಅಯ್ಯೋ ಏನೋ ನಮ್ಮ ಬಡವರು ನಾವು ಇದ್ದಂಗೆ ಹೆಂಗೋ ಕಟ್ಕೊಂಡಿವಿ. ಬಡವರು ನಾವೇನು ದೊಡ್ಡ ಶ್ರೀಮಂತರಿಲ್ಲ. ಏನು ಆಚೆ ರೂಮು ಇಷ್ಟೇಯಾ, ಮ್ಯಾಲ ರೂಮು ಇಷ್ಟೇಯಾ, ಇನ್ನೂ ಒಂದೊಂದು ಅಡಿ ತಗೊಳ್ಳಿ ಕಟ್ಟರು ಅಂತ. ಇನ್ನು ಇಟ್ಟಿಟ್ಟೆ ದೊಡ್ಡದಾಗಿ ಕಟ್ಟಬೇಕಾಗಿತ್ತು. ದೊಡ್ಡದಾಗಿ ನಿನ್ನ ಮುಸುಡಿಗೆ ಇದು ವರ್ಷ ಅಂದರೆ 16 ಮಾತಾಡ್ತಿದ್ವಿ, ಇನ್ನು ದೊಡ್ಡದಾಗ ಬೇರೆ ದಬ್ಬ ಕೂಡ ನಿನಗೆ ದೊಡ್ಡದಾಗಿ. ಏನು ಇಲ್ಲಿ ಗಂಟು ತಗೊಳ್ಳೋರು ರೂಮ್ಗೆ ಇಷ್ಟು ಜಾಗ ಇದೆ. ಓ ಹಂಗೆ ಹಂಗೆ ಅದಕ್ಕೆ ಹೇಳೋದು, ನಾ ಬುದ್ಧಿ ಕಲ್ತಿರವ, 4 ಅಕ್ಷರ ಕಲ್ತಿರೋ ಮದುವೆ ಆಗಬೇಕು ಅನ್ನೋದು ಯಾಕೆ ಹೇಳು. ಹಂಗೆ ಹೆಂಗೆ ಬೇಕೋ ಹಂಗೆ ಎಳ್ಕೊಬಿಡೋದಂತೆ ರೂಮ, ಎಲ್ಲಿಗೆ ಬೇಕಲ್ಗೆ ಹೆಂಗೆ ಬೇಕಂಗೆ ಕಟ್ಬಿಡೋದು. ಅಂದರೆ ಕೆಲವ್ರು ಹೆಂಗೆ ಅಂತಂದರೆ ಹೆಂಗೆ ಬದುಕಿದ್ರು ಆಗೋಯ್ತದೆ ಕಾಲ ಅನ್ನೋ ಥರ. ಹಿಂಗೆ ಬದುಕಬೇಕು ಹಂಗೆ ಬದುಕಬೇಕು ಅಂತೇನಿಲ್ಲ, ಹೆಂಗೋ ಬದುಕಿದ್ರು ಬೆಳಗ್ಗೆ ಸಂಧೆ ಆಗೋಯ್ತದೆ ಅನ್ನೋ ಥರ ಕೆಲವ್ರು ಥಿಂಕಿಂಗು. ಅದೇ ಈಗ ರೂಮು ಅವ್ರೇನೋ ಆಯಾ ಅಳತೆ ಮಾಡಿ ತಗೊಂಡವ್ರೆ, ಹಂಗಲ್ವಂತೆ ಇನ್ನೊಂದು 4 ಅಡಿ ಇತ್ತಾಗ ಎಳ್ಕೊಬೇಕಾಯ್ತಂತೆ. ಗೋಡೆ ಮೇಲೆ ಗೋಡೆ ಕಟ್ಟಿಕ್ಕಿಲ್ಲ, ಎಲ್ಲಿ ಬೇಕಾದ್ರೂ ಕಟ್ಕೊಂಡೋಗೋದು. ಇಂಥ ಬುದ್ಧಿವಂತರು ನಾವು ಕಟ್ಕೊಂಡಿರೋರು, ಇಂಥ ಬುದ್ಧಿವಂತರು ಏನು ಹೇಳಿ. ಕಷ್ಟ ಅಂತ ಅದಕ್ಕೆ ಎಲ್ಲ ಚಿಕ್ಕದಾಗೆ ಕಟ್ಟಿದ್ವಿ, ದೊಡ್ಡದಾಗಿ ಕಟ್ಟಿಲ್ಲ ಅಂತ ಹೇಳಿ. ಪಾಪ ಅಲ್ಲ, ಯಾರು ಹಿಂಗೆ ತಂದ್ರೆ ಸಾಕಲ್ಲ ಪಟ್ಟಿಗೆ ಅಂತಾರೆ. ತಂದಿರವ ಸೋಸಿ ಹಾಕಕ್ಕೆ ಕಷ್ಟವಲ್ಲ ನಿನಗೆ. 100 ರೂಪಾಯಿಗೆ ಸೊಪ್ಪನೆ ತಂದೀನಿ. ಲೆಕ್ಕ ಓ ಅದೇ 2 ತಿಂಗಳು ಮಡಿಕೋ, ಖಾಲಿ ಹಾಕಿಲ್ಲ ಅದು ಬೇಯಿಸಿ ಹಾಕ್ಬೇಡ, ಬಾಯಿಲ್ಲ ತಿನ್ನೋರ್ಗೆ. ಹಿಂಗೆ ನಮ್ಮ ಮಟ್ಟಿಗೋಳು ಹಿಂಗೆ ಕೆಲವು ಮನೆಯಲ್ಲಿ ಪಾಪ ತರಕಿಲ್ಲ, ಹೆಂಗಸರು ಅಳ್ತಾರೆ ಏನೋ ತರಿಕಿಲ್ವಲ್ಲಪ್ಪ ಗಂಡ ಅಂತ. ನಮ್ಮ ಮಟ್ಟಿದು ಹಿಂಗೆ, ನಮ್ಮ ಗೋಳು ಹಿಂಗೆ ತಂದರೆ ಬೇಯಿಸಿ ಹಾಕಿಕ್ಕಿಲ್ಲ. ಹಾಂ ಲೋ ಈ ಥರದ್ದು ಬೇಯಿಸಿ ಹಾಕ್ಲಿ ಖಾಲಿ ಮಾಡಲಿ ಅಂತ, ನಿನ್ನ ಕತೆ ಹೊಡಿಲಿ ಅಂತಲ್ಲ. ನೋಡಲ್ಲಿ ಚಿಕನ್ನು ಖಾಲಿ ಆಗ್ದಂಗೆ ತರೋದು, ಸೊಪ್ಪನ್ನು ಖಾಲಿ ಆಗ್ದಂಗೆ ತರೋದು. ಏನು ಮಾಡಿ ತಪ್ಪು ನಿಂದಲ್ಲ, ನಂದೆಯ ಅದೇ ನಂದೇ ತಪ್ಪು. ಹ್ಞೂ ತಂದು ಎಳಿಯೋದಲ್ದೆ ಅಟ್ಟಿಗೆ ಸೋಸಕ್ಕೆ ಬೇರೆ ಬರ್ತೀನಿ. ಹಾಂ ಎಲ್ಲಿ ತುಂಬಿ, ಅಯ್ಯೋ ಅಲ್ಲೇ ಬಿದ್ದವಲ್ಲ ಅಂತಂದಲ್ಲ ಹೇಳ್ದಲ್ಲ, ಬಿದ್ದವೆ ಅಂತ ಅವು ಹಂಗೆ ಬಿದ್ದಿರ್ಬೇಕು. ಕೊಳ್ತೋದ್ಮೇಲೆ ತೆಗ್ದೇಸಿ ಅಲ್ಲೇ ಬಿದ್ದಿರಲಿ. ಸೊಪ್ಪು ಯಾಕೆ ತುಂಬಿ ನಿನ್ನ ಕಷ್ಟ. ಖಾಲಿ ಆಯ್ತು, ಹಾಕಿದ್ರೆ ಖಾಲಿ ಆಯ್ತದೆ. ಅದೇ ಮಡಿಕೋ ಇನ್ನೊಂದು ತಿಂಗಳು ಫ್ರಿಡ್ಜಲ್ಲೇ, ಅದೇಯಾ ಫ್ರಿಡ್ಜಲ್ಲೇ ಇರ್ತದೆ ಮಡಿಕೋ. ಕತ್ತರ್ಸ್ ಹಾಕಿದ್ರೆ ಖಾಲಿ ಆಯ್ತದೆ. ಮಡಿಕಂದ್ರೆ ಇನ್ನೂ 1-2 ತಿಂಗಳು ಹಂಗೆ ಇರ್ತದೆ. ಹಾಂ ಹ್ಞೂ ಕೊಳ್ತ್ಕೊಳ್ದೆ ಏನು ಮಾಡೋದು. ಇವತ್ತಂದದು ನಾಳೆಗೆ ಕೊಳ್ತ್ಕೊತದೆ. ಎಲ್ಲ ಹೆಂಗಸ್ರಿಗೆ ಗೊತ್ತು ಪ್ರಪಂಚದಲ್ಲಿ. 1 ವಾರ ಇರ್ತದೆ. ಖಾಲಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಕೊಳ್ತೋಯ್ತದೆ. ಗೊತ್ತಾಯ್ತದ ಅಲ್ಲಿ ಬಿಡೋನ ಅಲ್ಲಿ ನೀನು ಹಾಡ ಮಾತಲ್ಲಿಯಾ ನೋಡೋ ಪ್ರತಿಯೊಬ್ಬರಿಗೂ ಹೆಂಗಸ್ರಿಗೂ ಗೊತ್ತಾಯ್ತದೆ ಯಾಕೆ ಕೊಳ್ತೋಯ್ತದೆ ಅಂತ. ಹಾಂ ಅದೇ ಮಡಿಕಂದ್ರೆ ಕೊಳ್ತೋಗದೆ ಇಲ್ಲ, ಗಮ್ಮಂತದೆ. ನಿನಗೆ ಬೇಯಿಸಾಕಕ್ಕೆ ಕಷ್ಟ, ದುಡ್ಡು ಕೊಡ್ತಾರ ನಾನು. ನಿನಗೆ ಬೇಯಿಸಾಕಕ್ಕೆ ಕಷ್ಟವಲ್ಲ ನಿನಗೆ. ಓ ಬಾತ್ ಮಡಿಕಿಲ್ವಾ, ಗೊತ್ತಿಲ್ಲ ಅನ್ನೋ. ಹಾಂ ಓ ಪಾಲಕ್ ಹಾಕಿಕಿಲ್ಲ, ಹಾಕಿ ನೋಡು ತರಿಕೆ. ಹಾಂ ಹಾಂ ಅಯ್ಯೋ ಗೊತ್ತಿಲ್ಲ ಅಂತ ಹೇಳು. ಅದನ್ನೂ ಏನು ಮಾಡೋದ, ನಿನ್ನಂತರ ಕಟ್ಕೊಂಡು ನಾವು ಹೊಡೆದಾಡೋದು. ಹಾಂ ನೀನು ಅದೊಂದು ಹೇಳ್ತಿದ್ದಿ, ನೀನು ಅದೊಂದು ಹೇಳ್ತಿದ್ದಿ. ಓ ನೀವು ಸೋಸೋಕ್ಕೆ ಕಷ್ಟ, ಇಂಥ ಹೆಂಗ್ಸ ನಾವು ಕಟ್ಕೊಂಬಂದಿರೋದು. ಅಯ್ಯೋ ಪಾಪ ಏನು ಅಲ್ಲಿ 2 ಎಕರೆ ಹೋಗಿ ಟೊಮೊಟೊ ಹೊರಬೇಕು, ತರಕಾರಿ ಹೊರಬೇಕು, ಕಡ್ದು ಕಟ್ಟಿ ಹಾಕ್ಬೇಕು, ಓಸಿ ಎಲ್ಲ ನಿನಗೆ ಹೊಲ್ತಾವು ಕೆಲಸ. ಅಯ್ಯೋ ಏನು 50 ಜನ ಇವೆ ಅಟ್ಟಿಲಿ,
ಅಟ್ಟಿಲ್ಲ 50 ಜನ ಇವೆ ಅಲ್ಲೇ ಪಾಪ ಏನು ಮಾಡಿ ನೀನು? ಅಪ್ಪ 4 ಜನ 50 ಜನ ಅಂತ ಅಯ್ಯೋ ನಿಮ್ಮ ಅವ್ವ ಹೇಳ್ತಾರದು ಹಂಗೆ ಅಟ್ಟಿ ಕೆಲ್ಸವಂತೆ. ಏನು ಇಲ್ಲಿ ಪ್ಯಾಲೇಸು ಒಂದು 50 ಕುಂಟೆಲಿ ಪ್ಯಾಲೇಸ್ ಕಟ್ಸವ್ರೆ ಪಾಪ ಒರ್ಸೋದು ಗುಡ್ಸೋದು.